ಹಾಯ್, ಇವತ್ತು ನಡೆದ ದ್ವಿತೀಯ PUCಯ ಅಕೌಂಟೆನ್ಸಿ ನಾವು ಇಲ್ಲಿ ಕೀ ಆನ್ಸರ್ ಮಾಡ್ತಾ ಇದ್ದೇವೆ. ಮಾದರಿ ಪ್ರಶ್ನೆ ಪತ್ರಿಕೆ 2025 ಫೈನಲ್ ಎಕ್ಸಾಮ್ ಅಕೌಂಟೆನ್ಸಿ ಕೀ ಆನ್ಸರ್. ಸೊ ಸ್ವಲ್ಪ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಟಫ್ನೆಸ್ ನೋಡಿರಬಹುದು ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಕೂಡ. ಸೊ ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಇತ್ತು ನಿಮಗೆ. 6 ಅಂಕದ ಪ್ರಶ್ನೆಯಲ್ಲಿ ನಾನು ನಿಮಗೆ ಹೇಳಿದ್ದೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಇಲ್ಲಾಂದರೆ ಅಪ್ರಾಪ್ರಿಯೇಷನ್ ಅಕೌಂಟ್ ನೋಡ್ಕೊಂಡು ಹೋಗ್ರಿ ಅಂತ. ಮತ್ತು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿಬಿಟ್ಟಿದ್ದಾರೆ 12 ಅಂಕದ ಪ್ರಶ್ನೆಯಲ್ಲಿ. ಸೊ ಅದಕ್ಕೆ ಇಲ್ಲಿ ನಿಮಗೆ ಸಕ್ರಿಫೈ ರೇಷಿಯೋ ಕೇಳಿದ್ದಾರೆ ಎಲ್ಲಿ 6 ಮಾರ್ಕ್ಸ್ನಲ್ಲಿ. ಸಪೋಸ್ ಒಂದು ವೇಳೆ ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದರೆ ಇಲ್ಲಿ ಗೇನ್ ರೇಷಿಯೋ ಬರ್ತಿತ್ತು ನಿಮಗೆ, ಆಯಿತಾ. NPRS ಮೇಲೆ ಒಂದು ಪ್ರಶ್ನೆ ಬರ್ತಿತ್ತು. ಮತ್ತು ಕಾಮನ್ ಸೈಜ್ ನಿಮಗೆ ಕೇಳಿದ್ದಾರೆ 12 ಅಂಕದ ಪ್ರಶ್ನೆಯಲ್ಲಿ. ಮತ್ತು ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಭಾಳ ಈಜಿ ಇದೆ ಪ್ರಶ್ನೆ, ಆಯಿತಾ. ಭಾಳ ಈಜಿ ಕೊಟ್ಟಿದ್ದಾನೆ. ಮತ್ತು ಜರ್ನಲ್ ಎಂಟ್ರೀಸ್ ಭಾಳ ಈಸಿ ಇತ್ತು, ಆಯಿತಾ. 12 ಅಂಕದ ಪ್ರಶ್ನೆಯಲ್ಲಿ ನೀವು 3 ಉತ್ತರಿಸಬಹುದು ಆರಾಮಾಗಿ. ಇಲ್ಲಿ ನಿಮಗೆ 36 ಬದಲಿಗೆ ಇಲ್ಲಿ 32 ಅಥವಾ 28 ಮಾರ್ಕ್ಸ್ ಆದರೂ ಬರುತ್ತೆ. ಅದರೊಳಗೆ ಏನೇನು ಬರುತ್ತೆ ಏನೇನಿಲ್ಲ ಎಲ್ಲ ಹಾಕಿ ಬರೋದು ಬಂದರೆ ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಅದರೊಳಗೆ ಏನೇನು ಬರುತ್ತೆ ಕಾಲಮ್ ಹಾಕಿ ಬರೋದು ಬಂದರೆ ಮಿನಿಮಮ್ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಎಲ್ಲ ಬರೋದು ಬಂದರೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 11ರಿಂದ 10 ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ, ಆಯಿತಾ. ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 4 ಆದರೂ ಮಾರ್ಕ್ಸ್ ಕೊಡ್ತಾರೆ. ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮಸ್ಟ್ ಬಿ ಶೇರ್ಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಈಕ್ವಲಿ ಪ್ರಪೋರ್ಷನ್. ದ ಓಲ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಾಂಗ್ ರಮೇಶ್, ಸತೀಶ್, ರವೇಶ್ ವರ್ 2:2:1. The new profit sharing ratio after Satish retirement is 3:2. The gain ratio of continued partners is, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 1:1. A company issued 2008% debentures of 100 each at par value, redeemable at 10% premium, 8% standards for. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್, ಆಯಿತಾ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಟು ಬಿ ಪ್ರಿಪೇರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಎ, ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸ್ವಲ್ಪ ಭಾಳ ಡಿಫಿಕಲ್ಟ್ ಕ್ವಶನ್ ತೆಗೆದಿದ್ದಾನೆ 2025ನಲ್ಲಿ. ಭಾಳ ಈಸಿಯಾಗಿ ಕೇಳಿಲ್ಲ, ಈ ಕಡೆ ಟಫ್ ಕೇಳಿಲ್ಲ, ಮಿಡಲ್ ಲೆವೆಲ್ನಲ್ಲಿ ಪೇಪರ್ ಇದೆ ಇದು. ಟ್ಯಾಂಜಿಬಲ್ ಅಸೆಟ್ ಆಫ್ ದ ಕಂಪ್ನಿ ಇನ್ಕ್ರೀಸ್ ಫ್ರಾಮ್ 4 lakhs ಇದ್ದಿದ್ದು ಎಷ್ಟಾಗಿದೆ? 5 lakhs ಆಗಿದೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಚೇಂಜಸ್? ಇವಾಗ 4 lakh ಇದ್ದಿದ್ದು ಎಷ್ಟಾಗಿದೆ? 5 lakh ಆಗಿದೆ. 1 lakh ಡಿಫರೆನ್ಸ್ ಬಂತಲ್ಲ, 1 lakh ಇವಾಗ ಹೆಚ್ಚಿಗೆ ಆಗಿದೆ. 1 lakh ಡಿವೈಡೆಡ್ 4 lakh ಇಂಟು 100 ಮಾಡಿದರೆ ಆಪ್ಷನ್ ಬಿ ಬರುತ್ತೆ. ಎಷ್ಟು ಬರುತ್ತೆ ಪರ್ಸೆಂಟೇಜ್? 25% ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವಾಗ ಪಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಗುಡ್ ವಿಲ್ ಈಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್, ಆಯಿತಾ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ. ಗುಡ್ ವಿಲ್ ಈಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್. ಪಾರ್ಟ್ನರ್ಸ್ ಲೋನ್ ಈಸ್ ಡ್ಯಾಶ್ ಟು ದ ರಿಯಲೈಸೇಷನ್ ಅಕೌಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಟ್ ಟ್ರಾನ್ಸ್ಫರ್ಡ್ ಅಂತ, ಆಯಿತಾ. ಅಲ್ಲಿ ನಿಮಗೆ ಮೇಲ್ಗಡೆ ಆಪ್ಷನ್ ಇದೆ. ಅದೇ ರೀತಿ ಪ್ರಾಫಿಟ್ ಆನ್ ಪ್ರಾಫಿಟೆಡ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್, ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನಿಮಗೆ ಕ್ಯಾಪಿಟಲ್ ರಿಸರ್ವ್. ಅದೇ ರೀತಿ ಅನಲೈಸ್ ದ ಇಂಟರ್ಪ್ರಿಟೇಷನ್ ಆರ್ ಡ್ಯಾಶ್ ಟು ಈಚ್ ಅದರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಮಗೆ ಕಾಂಪ್ಲಿಮೆಂಟ್ರಿ, ಆಯಿತಾ, ಕಾಂಪ್ಲಿಮೆಂಟ್ರಿ. ಅದೇ ರೀತಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಆಫ್ ಕ್ಯಾಶ್ ಫ್ಲೋಸ್, ಆಯಿತಾ, ಬ್ಯಾಲೆನ್ಸಿಂಗ್ ಅಂತ. ಸೊ ಕರೆಕ್ಟಾಗಿ ಆನ್ಸರ್ ಮಾಡಿರ್ಬೋದು ಎಲ್ಲ ವಿದ್ಯಾರ್ಥಿಗಳು. ಸೊ ಅದೇ ರೀತಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ರೈಟ್ ಆಫ್ ನ್ಯೂ ಪಾರ್ಟ್ನರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಶೇರ್ ಎ ನ್ಯೂ ಫ್ಯೂಚರ್ ಪ್ರಾಫಿಟ್. ಕಾಮನ್ ಸೀಲ್, ಆಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪ್ನಿ. ರಿಡೆಂಪ್ಷನ್ ಆಫ್ ಡಿವೆಂಚರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ. ಲಿಕ್ವಿಡಿಟಿ ರೇಷಿಯೋ, ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾರ್ಟ್ ಟರ್ಮ್ ಇನ್ ನೇಚರ್. ಅದೇ ರೀತಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆ್ಯಸ್ ಪರ್ AS 3 ಅಂತ. ಅದೇ ರೀತಿ ಇವಾಗ ಒನ್ ವರ್ಡ್ ಕ್ವಶನ್ಸ್ಗಳು ನೋಡಿ. ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಬಿಸ್ನೆಸ್ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಬರೀಬೇಕಾಗಿರುತ್ತೆ. ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಡ್ ಇನ್ ಒನ್ ಲಂಸಮ್ ಆರ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್. ಟ್ರೂ ಆರ್ ಫಾಲ್ಸ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಟ್ರೂ ಆನ್ಸರ್ ಆಗಿರುತ್ತೆ. ಮೆನ್ಷನ್ ಎನಿ ಒನ್ ವೇ ಆಫ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಮ್ಯೂಚುವಲ್ ಅಗ್ರಿಮೆಂಟ್ ಆಫ್ ಆಲ್ ಪಾರ್ಟ್ನರ್ಸ್. ಯಾವುದಾದ್ರೂ ಒಂದು ಬರೆದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಲಯಬಿಲಿಟೀಸ್, ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು. ಅದೇ ರೀತಿ ಇವಾಗ ಎಕ್ಸ್ಪೆಂಡ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ರಿಟರ್ನ್ ಆನ್ ನೆಟ್ ವರ್ತ್ ಅಂತ, ಆಯಿತಾ. ರಿಟರ್ನ್ ಆನ್ ನೆಟ್ ವರ್ತ್ ಅಂತ. ರಿಟರ್ನ್ ಆನ್ ನೆಟ್ ವರ್ತ್. ಆರ್ ಅಂದರೆ ರಿಟರ್ನ್, ಓ ಅಂದರೆ ಆನ್, ಎನ್ ಅಂದರೆ ನೆಟ್, ಡಬ್ಲ್ಯೂ ಅಂದರೆ ವರ್ತ್, ಆಯಿತಾ. ರಿಟರ್ನ್ ಆನ್ ನೆಟ್ ವರ್ತ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಎಕ್ಸ್ಪೆಂಡ್ ಕ್ವಶನ್ ನಿಮಗೆ ಭಾಳ ಡಿಫಿಕಲ್ಟ್ ಕೇಳಿದ್ದಾನೆ. ಸೊ ರಿಟರ್ನ್ ಆನ್ ನೆಟ್ ವರ್ತ್ ಅಂತ. ಇವಾಗ ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ಸ್ವಲ್ಪ ಭಾಳ ಡಿಫಿಕಲ್ಟ್ ಕ್ವಶನ್ಗಳು ನಿಮಗೆ ಕೇಳಿದ್ದಾನೆ.
ಸೊ ನಾವು ಯಾವ್ಯಾವ ಕ್ವಶನ್ಸ್ಗಳು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಆ ಕ್ವಶನ್ಸ್ಗಳು ಬಂದಿಲ್ಲ. ಬಟ್ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ, ಡೋಂಟ್ ವರಿ, ಅಟೆಂಡ್ ಮಾಡಿ ಬಂದಿದ್ದಾರೆ. ಇಲ್ಲಿ ಎಕ್ಸಿಕ್ಯೂಟಿವ್ ಅಕೌಂಟ್ ಕೇಳಿಬಿಟ್ಟಿದ್ದಾನೆ, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಕೇಳಿಲ್ಲ ಇಲ್ಲಿ. ಸೊ ನಾನು ಪ್ರೀವಿಯಸ್ 2024ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಅದು ನಿನ್ನೆ ಹಾಕಿದೆ, ಎಲ್ಲ ವಿದ್ಯಾರ್ಥಿಗಳು ನೋಡಿರ್ಬೋದು ಆಯಿತಾ, ಅದರೊಳಗೆ ಹೇಳಿಕೊಟ್ಟಿದ್ದೀನಿ. ಸೊ ಈ ರೀತಿಯಲ್ಲಿ ನಿಮಗೆ ಇದು ಕಂಪನಿ ಆ್ಯಕ್ಟ್ ಮೇಲೆ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಇದು ಕ್ಯಾಶ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮೇಲೆ, ಕ್ಯಾಶ್ ಫ್ಲೋ ಮೇಲೆ 6 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಭಾಳ ಡಿಫಿಕಲ್ಟೇ ಅನ್ಬೋದು. ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ನಿಮಗೆ ಕೇಳಿಲ್ಲ, 12 ಅಂಕದ ಪ್ರಶ್ನೆಯಲ್ಲಿ. ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಕೇಳಿದ್ದಾರೆ. ಇಲ್ಲಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಭಾಳ ಈಜಿ ಇದೆ ನಿಮಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೊಂದು ಕವರ್ ಆಗುತ್ತೆ ನಮ್ಮದು. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ನಿಮಗೆ ಕೇಳಿಲ್ಲ, ಪರವಾಗಿಲ್ಲ. ಇಲ್ಲಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಭಾಳ ಈಜಿ ಕೇಳಿದ್ದಾನೆ. ಸೊ ಇಲ್ಲಿ ಜರ್ನಲ್ ಎಂಟ್ರೀಸ್ ಒಂದು 12 ಅಂಕದ ಪ್ರಶ್ನೆ ಈಸಿ ಕೇಳಿದ್ದಾನೆ, ಮತ್ತು ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಇಲ್ಲಿ 2 ಕಂಪ್ಲೀಟ್ ಆಯಿತು. ಮತ್ತು ಕಾಮನ್ ಸೈನ್ಸ್ ಒಂದು ಕೇಳಿದ್ದಾನೆ. 3 ಅಂದರೂ ಎಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಮಾಡಿರ್ತಾರೆ, ನನಗೆ ಗೊತ್ತಿದೆ 3 ಕಡೆ ಅಟೆಂಡ್ ಮಾಡಿರ್ತಾರೆ. ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಅಪ್ರಾಪ್ರೇಷನ್ ಅಕೌಂಟ್ ಅಟೆಂಡ್ ಮಾಡಿರ್ತಾರೆ, ಮತ್ತು ಸಕ್ರಿಫೈ ರೇಷಿಯೋ ಅಟೆಂಡ್ ಮಾಡಿರ್ತಾರೆ ನೀವು, ನನಗೆ ಗೊತ್ತಿದೆ. ಮತ್ತು ಅದೇ ರೀತಿ ಸಕ್ರಿಫೈ ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಅದು ಕೂಡ ನೀವು ಅಟೆಂಡ್ ಮಾಡಿದ್ದಾರೆ. ಸೊ ಭಾಳ ಈಜಿ ಇತ್ತು. ಇವಾಗ 6 ಅಂಕದ ಪ್ರಶ್ನೆಯಲ್ಲಿ ಹಂಗೆ ನೋಡಿ ಭಾಳ ಅಭ್ಯಾಸ ಮಾಡಿದ್ದಾರೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಆ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಅಂದರೆ ಪ್ರೀವಿಯಸ್ 2024ನಲ್ಲಿ ಸ್ವಲ್ಪ ಇದೇ ಟೈಪ್ನಲ್ಲಿ ಕ್ವಶನ್ಸ್ ಕೇಳಿದ್ದಾನೆ. ಸೊ ಇದೇ ಟೈಪ್ನಲ್ಲಿ ಇಲ್ಲಿ ಬಂದಿದೆ. ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಇಲ್ಲಿ ಮೇಲ್ಗಡೆ ನಿಮಗೆ ಶೋ ಆಗ್ತಾ ಇದೆ ನೋಡಿ. ಸ್ವಲ್ಪ ಭಾಳ ಡಿಫಿಕಲ್ಟಾಗಿ ನಿಮಗೆ ಕ್ವಶನ್ಸ್ಗಳು ಕೇಳಿದ್ದಾನೆ ಅಂತಲೇ ಹೇಳ್ಬೋದು. ಗಿವ್ ದ ಜರ್ನಲ್ ಎಂಟ್ರಿ ವೆನ್ ರಿಟೈರಿಂಗ್ ಪಾರ್ಟ್ನರ್ ಈಸ್ ಪೇಡ್ ಕ್ಯಾಶ್ ಇನ್ ಫುಲ್, ಇದಕ್ಕೆ ಇಲ್ಲಿ ಆನ್ಸರ್ ಶೋ ಆಗ್ತಾ ಇರುತ್ತೆ. ನೇಮ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಯಾವುದಾದ್ರು 2. ರೈಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇದಕ್ಕೆ ಆನ್ಸರ್ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಇದಕ್ಕೆ ಮೇಲ್ಗಡೆ ಆನ್ಸರ್ ಶೋ ಆಗ್ತಾ ಇರುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಕೇಳಿದರು. ಸೊ ಎಲ್ಲ ವಿದ್ಯಾರ್ಥಿಗಳ ಪೇಪರ್ ಚೆನ್ನಾಗಿದೆ ಅಂತ ಅನ್ಕೊಂಡ್ವಿ ಒಂದು ಲೆವೆಲ್. ಸೊ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಟಫ್ನೆಸ್ನೇ ಇದೆ ಪೇಪರ್, ನಾನೇ ನಂಬ್ತೀನಿ. ಸೊ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ. ಆಲ್ ದಿ ಬೆಸ್ಟ್, ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಥ್ಯಾಂಕ್ ಯು.